1400ಕ್ಕೂ ಹೆಚ್ಚು ಸಿಬ್ಬಂದಿ, 16,000ಕ್ಕೂ ಹೆಚ್ಚು ಸ್ಟೂಡೆಂಟ್ಸ್, ಎಲ್ಲಿ ನೋಡಿದ್ರೂ ಪರಿಸರ, ಎಲ್ಲಿ ನೋಡಿದ್ರೂ ಹಕ್ಕಿಗಳ ಕಲರವ. ಇದು ರೇವಾ ಯೂನಿವರ್ಸಿಟಿಯ ಗೋಲ್ಡನ್ ಲೈಫ್ ವಿಶೇಷ ಕಾರ್ಯಕ್ರಮ. ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಸಬಾ ಹಕೀಂ. ರೇವಾ ಯೂನಿವರ್ಸಿಟಿ ಅಂತಂದ್ರೆ ಪ್ರತಿ ಹಂತದಲ್ಲೂ ಏನಾದರೂ ರಿಸರ್ಚ್ ಮಾಡ್ತಿರ್ತಾರೆ, ಏನಾದರೂ ಹೊಸತನ ಕಂಡುಕೊಳ್ತಾ ಇರ್ತಾರೆ. ರೇವಾ ಯೂನಿವರ್ಸಿಟಿಯ ಸ್ಪೆಷಾಲಿಟಿ ಬಗ್ಗೆ ನಾವು ಪ್ರತಿ ಹಂತದಲ್ಲೂ ಮಾಹಿತಿ ನೀಡ್ತಾ ಹೋಗ್ತೀವಿ. ಓವರಾಲ್ ಆಗಿ ರೇವಾ ಯೂನಿವರ್ಸಿಟಿ ಎಲ್ಲಿವರೆಗೂ ಬಂದಿದೆ, ಮುಂದಿನ ಹಂತ ಹೇಗಿರುತ್ತೆ, ಇದೆಲ್ಲದರ ಬಗ್ಗೆ ವಿಶೇಷ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡ್ತಾ ಹೋಗ್ತೀನಿ. 1400ಕ್ಕೂ ಹೆಚ್ಚು ಸಿಬ್ಬಂದಿ, 16,000ಕ್ಕೂ ಹೆಚ್ಚು ಸ್ಟೂಡೆಂಟ್ಸ್, ಎಲ್ಲಿ ನೋಡಿದ್ರೂ ಪರಿಸರ, ಎಲ್ಲಿ ನೋಡಿದ್ರೂ ಹಕ್ಕಿಗಳ ಕಲರವ. ಇದು ಸ್ಪೋರ್ಟ್ಸ್ಗಳ ಜೊತೆಗೆ ಶಿಕ್ಷಣದ ಜೊತೆಗೆ ರೇವಾ ಯೂನಿವರ್ಸಿಟಿ ಫೇಮಸ್ ಫಾರ್ ಸ್ಪೋರ್ಟ್ಸ್. ಅವ್ರಿಗೆ ಏನು ಬೇಕೋ ಅದನ್ನು ಕೊಡಬೇಕಾದ್ರೆ ನನ್ನ ರೆಸ್ಪಾನ್ಸಿಬಿಲಿಟಿ. ನಾನು ಕೊಟ್ಟಾಗ ಮಾತ್ರ ನಾನು ಅವ್ರನ್ನ ಕ್ವಶನ್ ಮಾಡ್ಬೋದು. ರೇವಾ ಯೂನಿವರ್ಸಿಟಿಯಲ್ಲಿ ಏನೇನು ನಡೆದರೂ ಕೂಡ ಯೂನಿಕ್ ಆಗಿರಬೇಕು. ಆ ಯೂನಿಕ್ನೆಸ್ಸನ್ನು ತರಬೇಕು. ಮಕ್ಕಳಿಗೆ ನಾನು ಎಲ್ಲ ಏನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ತೈವಾನ್ ಜೊತೆ ಒಂದು ಸಂವಾದ 2 ಮಾಡ್ತಾಯಿದ್ದೀನಿ. ಅವರು ಗೌರ್ಮೆಂಟ್ ಅಫಿಷಿಯಲ್ಸ್ ಬರ್ತಿದ್ದಾರೆ. ಈ ರೀತಿ ನಾನು ಪ್ರತಿ ವರ್ಷ ಕೂಡ ಈಗ ವರ್ಷಕ್ಕೆ 1 ಮಾಡ್ತಾ ಇದ್ದೀನಿ. ಅದನ್ನು ವರ್ಷಕ್ಕೆ 2 ಮಾಡಬೇಕು ಅಂತ ಪ್ರಪೋಸ್ ಮಾಡ್ತಾ ಇದ್ದೀನಿ. AI ಜಮಾನಾಗೆ ನಮ್ಮ ರೇವಾ ಕೊಡುಗೆ ಏನು, ಹೇಗೆ? AI ಫಸ್ಟ್ ಯೂನಿವರ್ಸಿಟಿ, ರೇವಾ AI ಫಸ್ಟ್. ಈ ಬಗ್ಗೆ ಮಾತನಾಡೋದಕ್ಕೆ ರೇವಾ ಯೂನಿವರ್ಸಿಟಿಯ ಸಂಸ್ಥಾಪಕರು, ವಿಷನರಿ ಮಾಸ್ಟರ್ ಅಂತಾನೆ ಇವ್ರನ್ನ ಕರಿಬಹುದು ನಾವು, ವಿಷನರಿ ಶಿಕ್ಷಣ ತಜ್ಞ ಡಾಕ್ಟರ್ ಪಿ ಶ್ಯಾಮರಾಜು ಸರ್ ನನ್ನ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೌ ಆರ್ ಯು ಸರ್? ಐ ಆಮ್ ಫೈನ್. ಇಷ್ಟು ಬ್ಯುಸಿ ಇದ್ದೀರಾ, ಇಷ್ಟು ಬ್ಯುಸಿ ಮಧ್ಯೆ ನಮ್ಗೆ ಟೈಮ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು. ಯಾಕಂದರೆ ರೇವಾ ಬಗ್ಗೆ ತಿಳ್ಕೊಳ್ಳೋದು ಸಿಕ್ಕಾಪಟ್ಟೆ ಇದೆ. ಸೊ ರೇವಾ ಯೂನಿವರ್ಸಿಟಿ ಅಂದ ತಕ್ಷಣವೇ ಯುನೀಕ್ನೆಸ್, ರೇವಾ ಯೂನಿವರ್ಸಿಟಿ ಅಂದ ತಕ್ಷಣ ಸುಮ್ಮನೆ ಕೂರೋ ಜಾಯಮಾನನೇ ಅಲ್ಲ. ಪ್ರತಿ ಹಂತದಲ್ಲೂ ಏನಾದರೂ ಹೊಸದು ಬೇಕು 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 ಅಂತ. ಇನ್ಫ್ಯಾಕ್ಟ್ ಹೊಸ ಸೆಟಪ್ಪಲ್ಲಿ, ಹೊಸ ಬಿಲ್ಡಿಂಗಲ್ಲಿ ನಾನು ಕೂಡ ಕೂತ್ಕೊಂಡಿದ್ದೀನಿ. ಖುಷಿ ಆಗ್ತಾ ಇದೆ. ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗೋಸ್ಕರ ಈ ಲಾಂಚ್ ಮಾಡಿದ್ದೀರಾ ಅಂತ ಗೊತ್ತಾಯಿತು. ಸೊ ರೇವಾ ಯೂನಿವರ್ಸಿಟಿಯ ಸ್ಪೆಷಾಲಿಟಿ ಬಗ್ಗೆ ನಾವು ಮಾತಾಡೋಣ. ಬಟ್ ಅದಕ್ಕಿಂತ ಮುಂಚೆ ರೇವಾ ಯೂನಿವರ್ಸಿಟಿಯಲ್ಲಿ ಇಲ್ಲಿವರೆಗೂ 16,000ಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ಗಳಿದ್ದಾರೆ. ಅಂಥದ್ದು ಏನಿದೆ, ಪ್ರತಿ ಹಂತದಲ್ಲೂ ಆ ಸ್ಟೂಡೆಂಟ್ಸ್ಗಳ ಸಂಖ್ಯೆ ಡಬಲ್ ಆಗ್ತಾನೆ ಹೋಗ್ತಿದೆ. ರೇವಾ ಯೂನಿವರ್ಸಿಟಿಯಲ್ಲಿ ಈಗ ಹೇಳಿದ್ರಿ ನೀವು, 16,000 ಮಕ್ಕಳಿದ್ದಾರೆ. ಮತ್ತು ಈ ಯಾವಾಗಲೂ ನೀವು ಎನರ್ಜಿ ಆಗಿರ್ತೀರಿ ಅಂತ ಹೇಳ್ತಾ ಇದ್ರಿ. ನಾನು ಇಲ್ಲಿ ಹೊಸ ಕೋರ್ಸ್ಗಳು ಇಂಟ್ರಡ್ಯೂಸ್ ಮಾಡೋದು ಏನಕ್ಕೆ, ಮತ್ತು ಹೊಸ ಫೆಸಿಲಿಟೀಸು ಇಲ್ಲಿ ಏನಕ್ಕೆ ಮಾಡ್ತಿದ್ದೀವಿ ಅನ್ನೋದನ್ನು ನಿಮಗೆ ಡೀಟೇಲಾಗಿ ಹೇಳ್ತೇನೆ. ಒಂದು, ಈಗ ಪ್ರಪಂಚ ಯಾವ ರೀತಿ ಎಷ್ಟು ಅಡ್ವಾನ್ಸ್ಡ್ ಆಗಿ ಬೇಗ ಬೆಳೀತಿದೆ ಅನ್ನೋದು ಇಂಪಾರ್ಟೆಂಟು. ಎಂತೆಂಥ ಚಾಲೆಂಜಸ್ ಇದೆ ಅನ್ನೋದನ್ನು ಇಂಪಾರ್ಟೆಂಟು. 40 ವರ್ಷ ಹಿಂದೆ ಕಂಪ್ಯೂಟರ್ಸ್ ಬಂತು. ಕಂಪ್ಯೂಟರ್ಸ್ ಬಂದಿದ್ದು ಆವಾಗ ಒಂಥರ ರಿಫಾರ್ಮ್ ಆಯಿತು. ಆಮೇಲೆ ಅದರಲ್ಲಿ ಏನೇನೋ ಇಂಟ್ರಡ್ಯೂಸ್ ಮಾಡ್ತಾ ಬಂದರು. ಈ ಕಳೆದ 2-3 ವರ್ಷಗಳಿಂದ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಮೆಷಿನ್ ಲರ್ನಿಂಗ್ ಅಂತ ಇರ್ಬೋದು ಅದು. ಆಮೇಲೆ ನಾನು ಇನ್ನೂ ಇದಕ್ಕೊಂದು ಸೇರಿಸ್ತೀನಿ. ಈಗ ಪ್ಯಾಂಡಮಿಕ್ ಬಂದಾಗ, ನಾನು ಆಗಲೇ ಇದು ಎಲ್ಲ ಸುಮಾರು ಜನಕ್ಕೆ ಗೊತ್ತಿದೆ ಕೂಡ, ಪ್ಯಾಂಡಮಿಕ್ ಬಂದಾಗ ನಾವು ಈಗ ಹಾಲಿಡೇಸ್ ಕೊಟ್ಟರು, ಅಂದರೆ ಕ್ಲೋಸ್ ಮಾಡಿದ್ರು, ಆನ್ಲೈನ್ ಅಂತ ಇದು ಮಾಡಿದ್ರು. ನಾವು, ಇಫ್ ಐ ಆಮ್ ನಾಟ್ ರಾಂಗ್, ವಿ ಆರ್ ಓನ್ಲಿ ದಿ ಯೂನಿವರ್ಸಿಟಿ 3rd ಡೇ ನಾವು ಆನ್ಲೈನ್ಗೆ ಹೋದ್ವಿ. ಕಾರಣ ಏನಂತಂದರೆ, ನಾನು 10 ವರ್ಷ ಹಿಂದೆ ಡಿಜಿಟಲ್ ರೇವಾ ಅಂತ ನಾನು ಪ್ರಮೋಟ್ ಮಾಡಿದೆ. ಅಂದರೆ ಆವಾಗಲೇ ನಾವು ಡಿಜಿಟಲೈಸ್ ಮಾಡಿದ್ವಿ. ಅಂದರೆ ಪೇಪರ್ನ ಯೂಸ್ ಮಾಡೋದನ್ನು ನಾವು ಕಡಿಮೆ ಮಾಡ್ತಾ ಬಂದು ಒಂಥರ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ ಒಂದು 7-8 ವರ್ಷ ಹಿಂದೆಯೇ. ಅದೇ ಥರನೇ ಪ್ಲಾಸ್ಟಿಕ್ ಫ್ರೀ ಕ್ಯಾಂಪಸ್ ಅಂತ ಮಾಡಿದ್ದಾನೆ, ಗ್ರೀನ್ ಕ್ಯಾಂಪಸ್ ಅಂತ ಹೇಳಿ. ಅದನ್ನು ನಾನು ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡಿದೆ. ಅದು ಕೂಡ ನಾವು 7-8 ವರ್ಷದಿಂದ ನಾವು ಅದನ್ನು ಬ್ಯಾನ್ ಮಾಡ್ಕೊಂಡು ಬಂದಿದ್ವಿ ಅಲ್ವಾ? ಅದೇ ಥರನೇ ಗ್ರೀನರಿ ಬಗ್ಗೆ ಹೇಳ್ತೀನಿ ನಾನು. ಇದು ಗ್ರೀನ್ ಕ್ಯಾಂಪಸ್ ಅಂತ ಹೇಳ್ತೇನೆ. ಗ್ರೀನ್ ಕ್ಲೀನ್ ಕ್ಯಾಂಪಸ್ ಅಂತ ಹೇಳಬೇಕಾದ್ರೆ ನಾವು ಸುಮ್ಮನೆ ಹೇಳೋಕ್ಕಾಗೋದಿಲ್ಲ. ಗ್ರೀನ್ ಕ್ಯಾಂಪಸ್ ಅಂತ ಹೇಳಬೇಕಾದ್ರೆ ಗ್ರೀನರಿ ಇರಬೇಕು ಒಂದು. ಆಮೇಲೆ ಇಲ್ಲಿ ಯಾವುದೇ ವೇಸ್ಟ್, ಅದು ಎಲೆ ಬೀಳೋದಿರ್ಬೋದು, ಅಥವಾ ನಾವು STP ಇದೆ ಅದರಲ್ಲಿ ಬರ್ತಿರೋ ವೇಸ್ಟ್ ಇರ್ಬೋದು, ಅಥವಾ ಇದೆಲ್ಲ ಕೂಡ ಇದನ್ನು ನಾವು ನೋಡಿ ಇಲ್ಲಿ ಎಲ್ಲ ಥರ
ವೇಸ್ಟ್ನ ನಾವು ಇದು ಗೊಬ್ಬರವಾಗಿ ಕನ್ವರ್ಟ್ ಮಾಡ್ತೀವಿ. ಕನ್ವರ್ಟರ್ ಕೂಡ ಇದೆ. ಆಮೇಲೆ STP ಅದರಲ್ಲಿ ಎಲ್ಲ ವಾಟರ್ನ ಟ್ರೀಟ್ ಮಾಡಿ ಅದನ್ನು ನಾವು ಗಾರ್ಡನ್ಗೆ ಯೂಸ್ ಮಾಡ್ತಾ ಇದ್ವಿ. ಇಲ್ಲಿ ಮಳೆ ಬರೋ ಟೈಮಲ್ಲಿ ಒಂದು ಡ್ರಾಪ್ ನೀರು ನಾವು ಹೊರಗಡೆ ಬಿಡೋದಿಲ್ಲ. ರೀಚಾರ್ಜಿಂಗ್ ಪಿಟ್ಸ್ ಎಲ್ಲ ಇದೆ. ಅಲ್ಲಿ STPಯಲ್ಲಿ ಬರೋ ವೇಸ್ಟ್ ಕೂಡ ಅದನ್ನು ನಾವು ಆರ್ಗಾನಿಕ್ ಗೊಬ್ಬರ ಅಂತ ಹೇಳಿ ಕನ್ವರ್ಟ್ ಮಾಡ್ತಾ ಇದ್ವಿ. ಇದೆಲ್ಲ ಮಾಡಿದ್ರೆ ಮಾತ್ರನೇ ಗ್ರೀನು ಕ್ಲೀನ್ ಅಂತ ಮಾತಾಡ್ಬೋದು ನಾವು. ಜೊತೆಗೆ ಇವತ್ತು ನಾವು ಆಲ್ಮೋಸ್ಟ್ 80-90% ನಾವು ಸೋಲಾರ್ ಪವರ್ನ ಯೂಸ್ ಮಾಡ್ತೀವಿ, ಗ್ರೀನ್ ಪವರ್ನ ಯೂಸ್ ಮಾಡ್ತಿದ್ವಿ. ಆ ರೀತಿ ಎಲ್ಲ ನಾವು ಮಕ್ಕಳಿಗೆ ಇದು ಕೂಡ ಎಜುಕೇಷನ್ನು ಅಂತ ಹೇಳಿ ಮಾತಾಡ್ತಾ ಇದ್ದೀನಿ. ನಾನು ಸುಮಾರು ಸಲನೇ ಈಗಲೇ ಅಂದರೆ ಒಂದು 7-8 ವರ್ಷಗಳಿಂದನೇ ನಾನು ಈ ಜಾಗೃತಿ ಅಂತ ಪ್ರಮೋಟ್ ಮಾಡಿದೆ. ಅಂದರೆ ಜಾಗೃತಿ ಮುಖಾಂತರ ಈ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಇರ್ಬೋದು, ನಾವು ಇದನ್ನು ಎನ್ವಿರಾನ್ಮೆಂಟ್ನ ಹೆಂಗೆ ಕಂಟ್ರೋಲ್ ಮಾಡೋದಂತ ಇರ್ಬೋದು. ಆಮೇಲೆ ಈ ಅರ್ಬನೈಸೇಷನ್ ಈ ರೀತಿ ಆಗ್ತಾ ಅಗ್ರಿಕಲ್ಚರ್ ಲ್ಯಾಂಡ್ ಕಡಿಮೆ ಆದರೆ ಅದಕ್ಕೆ ಆವಾಗ ಫುಡ್ ಶಾರ್ಟೇಜ್ ಬರುತ್ತೆ. ಅದನ್ನು ಒಂದು ಯೂನಿವರ್ಸಿಟಿಯಾಗಿ ಅಡ್ರೆಸ್ ಮಾಡೋದು ಹೇಗೆ ಅಂತ ಇದನ್ನೆಲ್ಲ ಕೂಡ ನಾನು ಮಾತಾಡಿದ್ದೀನಿ. ಅದು ನಾನು ಸುಮ್ಮನೆ ಇದ್ದರೆ ಆಗಲ್ಲ ಅಂಥೇಳಿ ನಾನು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಯೂನಿವರ್ಸಿಟಿಯಾಗಿ ನಾವೇನು ಮಾಡ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್. ಅದನ್ನು ಯಾರ ಮುಖಾಂತರ ಮಾಡಬೇಕು? ನಾನು ಒಂದು ಯೂನಿವರ್ಸಿಟಿ ಚಾನ್ಸಲರ್ ಆಗಿ ನನ್ನ ಸಿಬ್ಬಂದಿ ಮುಖಾಂತರ ನನ್ನ ಮಕ್ಕಳಿಗೆ ಅದನ್ನು ತಲುಪೋ ಥರ ಮಾಡಬೇಕು ಅಂತ ನಾನು ಮೊದಲು ಫೆಸಿಲಿಟೀಸ್ ಕೊಡಬೇಕು ಅಂದರೆ ಏನು ಬೇಕು ಅನ್ನೋದನ್ನು ಬೇಕು. ಅದನ್ನು ಏನು ಬೇಕು ಅನ್ನೋದನ್ನು ನನಗೆ ಕೊಡಬೇಕಾಗಿರೋದು ಸಿಬ್ಬಂದಿ. ಹಂಗಾಗಿ ನಾವು ಮೊದಲು ಅಗ್ರಿಟೆಕ್ ಅಂತ ಹೇಳಿ ನಾವು ಅಗ್ರಿಕಲ್ಚರ್ BTechನ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ನಾನು ಇದೇ ಕ್ಯಾಂಪಸ್ಗೆ ಅಡ್ಜಸೆಂಟ್ ಆಗಿರೋದ್ರಲ್ಲೇ 5-6 ಎಕರೆ ಅವ್ರಿಗೆ ಜಾಗ ಕೊಟ್ಟಿದ್ದೀನಿ. ಇದರಲ್ಲಿ ಕಮ್ಮಿ ಏರಿಯಾದಲ್ಲಿ ಕಮ್ಮಿ ವಾಟರ್ ಯೂಸ್ ಮಾಡಿ ಜಾಸ್ತಿ ಹೆಂಗೆ ವೆಜಿಟೇಬಲ್ಸ್ ಇರ್ಬೋದು, ಯಾವುದೇ ಫುಡ್ ಗ್ರೈನ್ಸ್ನ ಹೆಂಗೆ ಪ್ರೊಡ್ಯೂಸ್ ಮಾಡ್ಬೋದು ಅನ್ನೋದನ್ನು ಇದು ಫಿಸಿಕಲ್ ಆಗಿ ಇಲ್ಲಿ ಕ್ಯಾಂಪಸ್ಸಲ್ಲಿ ತೋರಿಸ್ತಾ ಇದ್ದೀವಿ ನಾವು. ಅದು ಒಂದು. ಎರಡನೇದು, ಈಗ ಗ್ರೀನ್ ಕ್ಲೀನ್ ಅಂತ ಹೇಳಬೇಕಾದ್ರೆ ನಾವು ಮೊದಲು ಗ್ರೀನ್ ಪವರ್ನ ಯೂಸ್ ಮಾಡೋದನ್ನು, ಆ ಗ್ರೀನ್ ಪವರ್ ಅಂದರೆ ನಮ್ಮ ಎಲ್ಲ ಅಂದರೆ ಟೆರೆಸ್ಗಳಲ್ಲೆಲ್ಲ ನಾವು ಸೋಲಾರ್ ಪ್ಯಾನಲ್ಸ್ನ ಫಿಕ್ಸ್ ಮಾಡಿದ್ವಿ. ಇದರಲ್ಲಿ ನಾನು ಮಕ್ಕಳನ್ನ ಯೂಸ್ ಮಾಡಿದ್ದೀನಿ. ಅಂದರೆ ನಾನು ಇನ್ವಾಲ್ವ್ ಮಾಡಿದ್ದೀನಿ. MTech ಮಾಡೋ ಸ್ಟೂಡೆಂಟ್ಸ್ಗೆ, ಎಲೆಕ್ಟ್ರಿಕಲ್ ಸ್ಟೂಡೆಂಟ್ಸ್ನ ಇನ್ವಾಲ್ವ್ ಮಾಡಿದ್ದೀನಿ. ಮತ್ತು ಅಲ್ಲಿರೋ ಫ್ಯಾಕಲ್ಟಿ ಮೆಂಬರ್ಸ್ ಯಾರಿಗೆ ಸೋಲಾರ್ ಪವರ್ ಬಗ್ಗೆ ಗೊತ್ತಿದೆ ಅವ್ರನ್ನ ಇನ್ವಾಲ್ವ್ ಮಾಡಿದ್ದೀನಿ. ಅವರು ಸ್ವತಃ ನಿಲ್ತು ಮಾಡಬೇಕಲ್ಲಿ, ಬರೀ ಏನೋ ಹೇಳ್ಬಿಟ್ಟು ಹೋಗೋದಲ್ಲ, ಸ್ವತಃ ನಿಲ್ತು ಮಾಡಬೇಕು. ಕಾರಣ ಏನಂತಂದರೆ ಅದ್ರ ಮುಖಾಂತರ ಅಲ್ಲಿ ಯಾರು ಇನ್ವಾಲ್ವ್ ಆಗ್ತಾರೋ ಅವರು ಕೂಡ ಜಾಬ್ ಪ್ರೊವೈಡರ್ಸ್ ಆಗ್ತಾರೆ. ಇದು ಒಂದು ಗ್ರೀನ್ ಕ್ಲೀನ್ ಕ್ಯಾಂಪಸ್ ಅನ್ನೋಕೆ ಏನು ಮಾತಾಡ್ತೀವೋ ಅದಕ್ಕೆ ಅಡ್ರೆಸ್ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಪಾಸಾಗೋ ಅಂಥವ್ರು ಜಾಬ್ ಪ್ರೊವೈಡರ್ಸ್ ಆಗಬೇಕಾದ್ರೆ ಅದೊಂದು ದಾರಿ ತೋರಿಸ್ತಾ ಇದ್ದೀವಿ. ಬಾಕಿ ಆಮೇಲೆ ಮಾತಾಡ್ತೀನಿ. ಹಿಂಗೆಲ್ಲ ಇರಬೇಕು ಅಂತಂದರೆ ಇದಕ್ಕೆಲ್ಲ ಟೆಕ್ನಾಲಜಿನೂ ಯೂಸ್ ಮಾಡಬೇಕು. ಈಗ ನಾನು ಮಲ್ಟಿ ಡಿಸಿಪ್ಲಿನರಿ ಪ್ರೋಗ್ರಾಮ್ ಅಂತ ಯೂನಿವರ್ಸಿಟಿ ಅಂತ ಮಾತಾಡ್ತೀನಿ. ಆಮೇಲೆ ರಿಸರ್ಚ್ ಓರಿಯೆಂಟೆಡ್ ಯೂನಿವರ್ಸಿಟಿ ಅಂತ ಮಾತಾಡ್ತೀನಿ. ಮಲ್ಟಿ ಡಿಸಿಪ್ಲಿನರಿ ಪ್ರೋಗ್ರಾಮ್ಸ್ ನಾವು ನಡೆಸ್ತಿದ್ದೀವಿ ಅಂತಂದಮೇಲೆ ಈಗ ಅಗ್ರಿಟೆಕ್ ನಾನು ಏನು ಹೇಳ್ತಾ ಇದ್ದೀನೋ ಅಲ್ಲಿ ನಾನು ಒಂದು BTech ಅಗ್ರಿಕಲ್ಚರ್ ಅಂತ ಸ್ಟಾರ್ಟ್ ಮಾಡಿದ ಮೇಲೆ ಅಲ್ಲಿ ಓನ್ಲಿ BTech ಅಗ್ರಿಕಲ್ಚರ್ ಸ್ಟೂಡೆಂಟ್ಸೇ ಇನ್ವಾಲ್ವ್ ಆಗಿಲ್ಲ. ಆ ಸ್ಕೂಲೇ ಅಲ್ಲ, ಇದರಲ್ಲಿ ಕಂಪ್ಯೂಟರ್ ಸೈನ್ಸ್ನವ್ರು ಇನ್ವಾಲ್ವ್ ಆಗಿದ್ದಾರೆ, ಎಲೆಕ್ಟ್ರಾನಿಕ್ಸ್ನವ್ರು ಇನ್ವಾಲ್ವ್ ಆಗಿದ್ದಾರೆ, ಸಿವಿಲ್ನವ್ರು ಇನ್ವಾಲ್ವ್ ಆಗಿದ್ದಾರೆ, ಮೆಕ್ಯಾನಿಕಲ್ ಇನ್ವಾಲ್ವ್ ಆಗಿದ್ದಾರೆ, ಕಾಮರ್ಸ್ನವ್ರು ಇನ್ವಾಲ್ವ್ ಆಗಿದ್ದಾರೆ, ಮ್ಯಾನೇಜ್ಮೆಂಟ್ ಇನ್ವಾಲ್ವ್ ಆಗಿದ್ದಾರೆ, ಸೈನ್ಸ್ನವ್ರು ಇನ್ವಾಲ್ವ್ ಆಗಿದ್ದಾರೆ. ಇವರೆಲ್ಲರೂ ಇನ್ವಾಲ್ವ್ ಆಗಿ ಅಲ್ಲಿ ಪ್ರಾಡಕ್ಟ್ ಏನು ಬರುತ್ತೋ ಅದು ಎಂಡ್ ಯೂಸರ್ಗೆ ಹೋಗಬೇಕು. ಆ ಯೂಸರ್ಗೆ ಹೋಗಬೇಕು ಅಂತಂದರೆ ಯಾವ ರೀತಿ ಟೆಕ್ನಾಲಜಿ ಯೂಸ್ ಮಾಡ್ಬೋದು. ಆಮೇಲೆ ಅದೇ ಥರನೇ ನಾವು ಟೆಕ್ನಾಲಜಿ ಯೂಸ್ ಮಾಡಿ ಇಲ್ಲಿ ಅಗ್ರಿಕಲ್ಚರ್ನ ಹೆಂಗೆ ಪ್ರಮೋಟ್ ಮಾಡ್ಬೋದು ಅನ್ನೋದನ್ನು ಇವರು ಕಂಪ್ಯೂಟರ್ ಸೈನ್ಸ್ನವ್ರು ಅವ್ರು ಬರ್ತಾರೆ. ಆಮೇಲೆ ಈಗ ಇದರಲ್ಲಿ ನಮ್ಮ ಸಾಯಿಲ್ ಯಾವ ರೀತಿ ಇದೆ, ಈ ಸಾಯಿಲ್ ಅದರಲ್ಲಿ ಕಂಟೆಂಟ್ ಏನು, ಅದರ ಸ್ಪೆಷಾಲಿಟಿ ಏನು ಅನ್ನೋದನ್ನು ಒಂದು ಎಲೆಕ್ಟ್ರಾನಿಕ್ನವ್ರು ಮಾಡ್ತಾರೆ, ಮತ್ತು ಮೆಕ್ಯಾನಿಕಲ್ನವ್ರು ಮಾಡ್ತಾರೆ, ಮತ್ತು ಸೈನ್ಸ್ನವರು ಈಗ ಗೊಬ್ಬರ ಅಂದರೆ ವರ್ಮಿ ಕಾಂಪೋಸ್ಟ್ನ ಹೆಂಗೆ ಮಾಡೋದನ್ನಂತ ಅವ್ರು ಮಾಡ್ತಾರೆ. ಆಮೇಲೆ ಇದರಲ್ಲಿ ರಿಸರ್ಚ್ ನಡೆಯುತ್ತೆ. ಅಂದರೆ ಈಗ ಬದನೆಕಾಯಿ ಥರ ಬದನೆಕಾಯಿ ಬರ್ತಾಯಿದೆ, ಅದಕ್ಕಿಂತ ಸ್ಪೆಷಲಾಗಿ ನಾನು ಹೇಳ್ತಿರೋದು
ಡಿಫ್ರೆಂಟಾಗಿ ನಾವು ಹೆಂಗೆ ಪ್ರೊಡ್ಯೂಸ್ ಮಾಡ್ಬೋದು ಅನ್ನೋದನ್ನ ಆ ರಿಸರ್ಚ್ ನಡೀತಾ ಇದೆ. ಅದೇ ಥರನೇ ಈಗ ಜೇನು ಕೂಡ ಯಾವ ರೀತಿ ಆರ್ಗ್ಯಾನಿಕ್ ಅಲ್ಲ ಆರ್ಗಾನಿಕ್ ನಾನು ಏನು ಮಾತಾಡಿದ್ರು ಈಗ ಆರ್ಗಾನಿಕ್ಕೇ ಮಾತಾಡ್ತೇನೆ, ಮಾತಾಡ್ತೀನಿ. ಈಗ ನೀವು ಕ್ಯಾಂಪಸ್ಗೆ ಎಂಟರ್ ಆಗಿದ ತಕ್ಷಣ ಕೆಲವು ನೋಡ್ಬೋದು, ಅಲ್ಲಿ ಗ್ರೀನ್ ಬ್ಯಾಗ್ಸ್ ಇದೆ, ಗ್ರೋ ಬ್ಯಾಗ್ಸ್ ಅಂತ ಹೇಳಿ. ಅದನ್ನು ಏನಕ್ಕೆ ನಾವು ಫುಟ್ಪಾತ್ ಮೇಲೆ ಇಟ್ಟಿದ್ದೀವಿ ಅಂತಂದರೆ, ಇಲ್ಲಿ ಮಕ್ಕಳು ಇಲ್ಲಿಗೆ ವಿಸಿಟ್ ಮಾಡ್ತಾರಲ್ಲ ವಿಸಿಟರ್ಸ್, ಪೇರೆಂಟ್ಸ್ ಇರ್ಬೋದು ಅಥವಾ ಬೇರೆ ಯಾರು ಬರೋರು ಕೂಡ ಅವ್ರಿಗೆ ಒಂದು ಕ್ಯೂರಿಯಾಸಿಟಿ ಬರುತ್ತೆ. ಅವು ಗ್ರೋ ಬ್ಯಾಗ್ಸ್ ನೋಡಿದ ತಕ್ಷಣ ಇದು ಏನು ಅಂತ. ಆವಾಗ ಅವರು ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಅವ್ರನ್ನ ಅದು ವಾಪಸ್ ಅವ್ರ ಮನೆಗಳಲ್ಲೋ ಅಥವಾ ಎಲ್ಲೋ ಅದನ್ನು ಯೂಸ್ ಮಾಡ್ತಾರೆ. ಆ ರೀತಿ ಕೂಡ ನಾವು ಪ್ರಮೋಟ್ ಮಾಡ್ತಾ ಇದ್ವಿ. ಅಂದರೆ ಆರ್ಗಾನಿಕ್ಕಾಗಿ ಈ ರೀತಿ ಎಲ್ಲ ಬೆಳೀಬೋದು ಅನ್ನೋದನ್ನು, ಫುಟ್ಪಾತ್ ಮೇಲೆ ಟೆರೆಸ್ ಮೇಲೆ ಕೂಡ ಬೆಳೀಬೋದು ತರಕಾರಿನ ಇದೆಲ್ಲ ಅಂತ ಹೇಳಿ ನಾವಿಲ್ಲಿ ಇಂಡೈರೆಕ್ಟಾಗಿ ಪ್ರಮೋಟ್ ಮಾಡ್ತಿದ್ವಿ. ನನ್ನ ಉದ್ದೇಶ ಏನಂತಂದರೆ, ನಾವಿಲ್ಲಿ ಇದನ್ನು ನಾನೊಂದು ಪ್ಯಾಷನ್ನಾಗಿ ಇದು ಮಾಡ್ತಿದ್ದೀನಿ, ಸರ್ವೀಸ್ ಅಂತ ಮಾಡ್ತಾಯಿದ್ದೀನಿ. ಇದನ್ನು ನಾವು ಈ ಕ್ಯಾಂಪಸ್ ಒಳಗಡೆನೇ ಇಲ್ಲಕ್ಕೆ ಸ್ಥಿಮಿತ ಆಗೋದು ಬೇಡ, ಅಥವಾ ನಮ್ಮ ಸ್ಟೂಡೆಂಟ್ಸ್ಗೆ ಸ್ಥಿಮಿತ ಆಗೋದು ಬೇಡ. ಇಲ್ಲಿ ವಿಸಿಟರ್ಸ್ಗೂ ಅನುಕೂಲ ಆಗಬೇಕು, ಅವರು ಕಲಿಬೇಕು. ಇಲ್ಲಿರೋ ಬರ್ತಾ ಇರೋ ಪೇರೆಂಟ್ಸು ಕೂಡ ಅದನ್ನು ಕಲ್ತ್ಕೊಂಡೋಗಿ ಅವ್ರ ಫ್ರೆಂಡ್ಸ್ಗೆ ಮತ್ತು ರಿಲೇಟಿವ್ಸ್ಗೆ ಹೇಳಬೇಕು, ಅಲ್ಲಿ ಕೂಡ ಅವ್ರು ಪ್ರಮೋಟ್ ಮಾಡಲಿ. ಈ ಫುಡ್ ಶಾರ್ಟೇಜ್ ಅನ್ನೋದು ಮುಂದಕ್ಕೆ ಬಂದರೆ ಈ ರೀತಿ ಕೂಡ ಮಾಡಬಹುದು ಅನ್ನೋದನ್ನು ಇಲ್ಲಿ ಕಲ್ತ್ಕೊಂಡು ಹೋಗಲಿ ಅನ್ನೋ ಟಿಪ್ಸ್ ಕೊಡಬೇಕು ಅಂತ ನಾನು ಹಿಂಗೆ ಮಾಡ್ತಾಯಿದ್ದೀನಿ. ಕೋರ್ಸ್ಗಳ ಜೊತೆಗೆ ಶಿಕ್ಷಣದ ಜೊತೆಗೆ ರೇವಾ ಯೂನಿವರ್ಸಿಟಿ ಫೇಮಸ್ ಫಾರ್ ಸ್ಪೋರ್ಟ್ಸ್, ರೇವಾ ಯೂನಿವರ್ಸಿಟಿ ಫೇಮಸ್ ಫಾರ್ ಡ್ಯಾನ್ಸ್, ರೇವಾ ಯೂನಿವರ್ಸಿಟಿ ಫೇಮಸ್ ಫಾರ್ ಸಿಂಗಿಂಗ್, ರೇವಾ ಯೂನಿವರ್ಸಿಟಿ ಫೇಮಸ್ ಫಾರ್ ಮೆನಿ ಥಿಂಗ್. ಇದ್ರ ಬಗ್ಗೆ ನಾನು ಮಾತಾಡಬೇಕು. ಬಟ್ ಅದಕ್ಕಿಂತ ಮುಂಚೆ ಸರ್, ಇಫ್ ಐ ಆಮ್ ನಾಟ್ ರಾಂಗ್, ನಾನು ಒಂದು ಲಾಸ್ಟ್ 7-8 ವರ್ಷದಿಂದ ಈ ಕ್ಯಾಂಪಸ್ಸಿಗೆ ಬರ್ತಿದ್ದೀನಿ. ಪ್ರತಿ ಸಲ ಬಂದಾಗಲೂ ಏನಾದರೂ ಒಂದು ಕನ್ಸ್ಟ್ರಕ್ಷನ್ ಆಗ್ತಾನೆ ಇರುತ್ತಲ್ಲ ಸರ್, ಇದಕ್ಕೆ ಎಂಡ್ ಇಲ್ವಾ ಅಥವಾ ಇನ್ನೂ ಏನೇನು ಪ್ಲ್ಯಾನ್ ಇದೆ? ವೆನ್ ಐ ಎಂಟರ್ ದಿಸ್ ಕ್ಯಾಂಪಸ್ ಐ ಸಾ ಎವ್ರಿಥಿಂಗ್ ಈಸ್ ಹಿಯರ್. ಇಲ್ಲಿರುವಂಥ ಕೋರ್ಸಸ್ ಆಗಿರಬಹುದು, ಅಥವಾ ಇಲ್ಲಿರುವಂಥ UG, PG, PhD ಆಗಿರ್ಬೋದು, ಅಥವಾ ವಿದ್ಯಾರ್ಥಿಗಳಿಗೆ ಬೇಕಾಗಿರೋ ಅನುಕೂಲ ಆಗಿರ್ಬೋದು, ಫೆಸಿಲಿಟಿ ಆಗಿರ್ಬೋದು, ಇನ್ನೂ ಕಂಪ್ಲೀಟ್ ಯಾವಾಗುತ್ತೆ? ಡೆವಲಪ್ಮೆಂಟ್ ಅಂದರೆ ಏನು? ಒಂದು ಬಿಲ್ಡಿಂಗ್ ಕಟ್ಬಿಟ್ಟು ಅದರಲ್ಲಿ ಒಂದು ಲ್ಯಾಬ್, ಕ್ಲಾಸ್ ರೂಮ ಮಾಡಿಬಿಟ್ಟು ಅಥವಾ ಏನೋ ಮಾಡಿ ನಿಲ್ಲಿಸ್ಬಿಟ್ರೆ ಅದು ಡೆವಲಪ್ಮೆಂಟ್ ಅನಿಸಲ್ಲ. ನಾವು ಒಂದು ವಿಷನ್ ಇಟ್ಕೊಂಡು ಮುಂದಿನ ಈಗ ಬರೋ ಇದರಲ್ಲಿ ಏನೇನು ಬೇಕಾಗತ್ತೆ ಅದ್ರ ತಕ್ಕಂಗೆ ನಾವು ಏನೆಲ್ಲ ಒದಗಿಸಬೇಕು ಅನ್ನೋದನ್ನು ನಾವು ಯಾವಾಗಲೂ ಕೂಡ ಅದರ ಮೇಲೆ ರಿಸರ್ಚ್ ನಡೀಬೇಕು. ರಿಸರ್ಚ್ ನಡೆದಾಗ ಅದಕ್ಕೆ ಒಂದು ಹೊಸ ಫೆಸಿಲಿಟೀಸನ್ನು ಕೊಡಬೇಕು, ಹೊಸ ಬ್ಲಾಕು ಬರಬೇಕಾಗತ್ತೆ ನೆಸೆಸಿಟಿ ಇದ್ದರೆ. ಇದಕ್ಕೆ ನಾನು ಅದಕ್ಕೇ ಈಗ ನೀವು ನೋಡಿದರೆ ಏನೋ ಗೊತ್ತಿಲ್ಲ, ಈಗ ಅಲ್ಲಿ ನಾನು ಸಂಶೋಧನಾ ಭವನ ಅಂತ ಹೇಳಿ ಒಂದು ಬ್ಲಾಕೆ ಮಾಡಿದ್ದು ಉದ್ದೇಶ ಏನಂತಂದರೆ, ಅಲ್ಲಿ 24/7 ಆಲ್ 360 days ಅಲ್ಲಿ ರಿಸರ್ಚ್ ನಡೀಲೇಬೇಕು ಅಂತಂದರೆ ಏನೋ 3-4 ಜನ ಕೂತ್ಕೊಂಡು ಅಲ್ಲ. ಅಲ್ಲಿ ಎಲ್ಲ ಸ್ಕೂಲ್ನವರು ಕೂಡ ಪ್ಲೇಸ್ ಕೊಟ್ಟಿದ್ದೀನಿ ನಾನು. ಅವ್ರವ್ರ ಸ್ಕೂಲ್ನವರು ರಿಸರ್ಚ್ ಮಾಡ್ಕೋಬೇಕು. ಆ ಸ್ಕೂಲ್ನ ಆ ಕೋರ್ಸನ್ನು ಹಿಂಗೆ ಮುಂದಕ್ಕೆ ತಗೊಂಡೋಗ್ಬೇಕು ಅನ್ನೋದನ್ನು ಅಲ್ಲಿ ರಿಸರ್ಚ್ ಆಗಬೇಕು. ರಿಸರ್ಚ್ ಎಲ್ಲ ಟೈಮಲ್ಲಿ ನಡೀತಾನೆ ಇರಬೇಕು. ಅದರಲ್ಲೂ ಕೂಡ ಈಗ ಪ್ರಪಂಚದಲ್ಲಿ ಯಾವ ರೀತಿ ರಿಸರ್ಚ್ ನಡೀತಿದೆ ಅದಕ್ಕಿಂತ ಭಿನ್ನವಾಗಿ ನಾವೇನು ಮಾಡ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟು. ಅದೇ ಥರನ ನಾನು ಯಾವಾಗಲೂ ಹೇಳ್ತೇನೆ, ನಮ್ಮದು ಬ್ರ್ಯಾಂಡ್ ಆಗಿರಬೇಕು. ಸಿಲೆಬಸ್ ಆದರೂ ಬ್ರ್ಯಾಂಡ್ ಆಗಿರಬೇಕು, ನಮ್ಮ ಪ್ಲೇಸ್ಮೆಂಟ್ಸ್ ಕೂಡ ಬ್ರ್ಯಾಂಡ್ ಆಗಿರಬೇಕು, ನಮ್ಮ ಫೆಸಿಲಿಟೀಸು ಬ್ರ್ಯಾಂಡ್ ಆಗಿರಬೇಕು. ರಿಸರ್ಚ್ ಮಾಡೋದು ಅಂತಂದರೆ ಸುಮ್ಮನೆ ಯಾವುದು ಕಾಪಿ ಮಾಡೋದಲ್ಲ. ಏನೋ ಒಂದು ಕಾಪಿ ಮಾಡಿ ಅದನ್ನೊಂದು ಈಗ ಚೈನೀಸ್ ಮಾಡೋದಷ್ಟೇ. ಒಂದು ಕಾರ್ ತಗೊಳ್ತಾರೆ, ಅದರಲ್ಲಿ ಬಿಚ್ಚಿ ಎಲ್ಲ ಇಟ್ಟು ಪುನಃ ಅದನ್ನು ರೀಫಿಕ್ಸ್ ಮಾಡಿದಾಗ ಒಂದು ಹೊಸದೇನೋ ಸೇರಿಸ್ಬಿಟ್ಟು ಅದು ಅವರು ಹೆಸರು ಹಾಕ್ಕೊಳ್ತಾರೆ. ಹಾಗಲ್ಲ, ಹೊಸದಾಗಿ ನೀವು ಕಂಡುಹಿಡಿಬೇಕು, ಅದಕ್ಕೆ ರಿಸರ್ಚ್ ಮಾಡಬೇಕು ಅಂದರೆ ನಾನು ಫೆಸಿಲಿಟೀಸ್ ಕೊಡಬೇಕು. ನಾನು ಫೆಸಿಲಿಟೀಸ್ ಕೊಡ್ತೀನಿ. ನೀವು ಮುಂದೆ ಬರಬೇಕು. ಅಟ್ ದಿ ಸೇಮ್ ಟೈಮ್ ನೀವು ಅದನ್ನು ನಿಜವಾದ ರಿಸರ್ಚ್ ಮಾಡಿ ಇದು ಒಂದು ಹೊಸದನ್ನೇ ನೀವು ಪ್ರೊಡ್ಯೂಸ್ ತರಬೇಕು. ಆವಾಗ ಅದು ರಿಸರ್ಚ್ ಸೆಂಟರ್ ಅಂತ ಅನಿಸ್ಕೊಳ್ಳುತ್ತೆ. ಈಗ ಅದಕ್ಕೇ ನಾನು ಈಗ ಸಂಶೋಧನಾ ಭವನಲ್ಲಿ ಎಲ್ಲ ಥರ ಈಗ ನಾನು ಸ್ಟೂಡೆಂಟ್ಸ್ ಇದ್ದಾರೆ, ಅದರಲ್ಲಿ ಅಲ್ಯೂಮಿನೈನವರು ಇದ್ದಾರೆ, ನಮ್ಮ ಫ್ಯಾಕಲ್ಟಿ ಇದ್ದಾರೆ, ರಿಸರ್ಚ್ ಮಾಡೋ ಹೊರಗಡೆನವರು ಇದ್ದಾರೆ, ಎಲ್ಲರಿಗೂ ಸಹ ಕೊಟ್ಟಿದ್ದೀನಿ. ಇದು ಅಲ್ಲದೇ ನಾನು ಅಲ್ಲಿ ನೋಡಿರ್ಬೋದು ನೀವು, ಚೇರ್ಸ್ ಫಾರ್ ಎಮರೈಟಿಸ್ ಪ್ರೊಫೆಸರ್ಸ್ ಅಂತ ಹೇಳಿ. ಕಾರಣ ಏನಂತಂದರೆ
ಅವರು ಎಷ್ಟೋ ಜನ ಈಗ ಗ್ಲೋಬಲ್ ನೋಬಲ್ ಆರೇಟ್ಸ್ ಅಂಥವ್ರನ್ನ ನಾವು ಚೇರ್ಸ್ಗೆ ಕ್ರಿಯೇಟ್ ಮಾಡಿದ್ವಿ. ನಾನು ಒಂದೊಂದು ಕ್ಷೇತ್ರದಲ್ಲಿ ಅವ್ರು ಏನೇನು ಆ ಲೆವೆಲ್ಗೆ ಹೋಗ್ಬೇಕಾದ್ರೆ ಎಷ್ಟು ರಿಸರ್ಚ್ ಮಾಡಿರ್ತಾರೆ, ಅವ್ರ ಎಕ್ಸ್ಪೋಜರ್ ಏನು, ಅವ್ರ ಅನುಭವನ ಇಲ್ಲಿ ನಾವು ಅವರು ಬಂದು ಇಲ್ಲಿ ಶೇರ್ ಮಾಡಿದಾಗ ಅಲ್ಲಿ ರಿಸರ್ಚ್ ಮಾಡ್ತಿರೋರಿಗೆ ಒಂದು ಅವ್ರಿಗೆ ಅವ್ರು ಕಲ್ತ್ಕೊಳ್ತಾರೆ, ಡಿಸ್ಕಷನ್ಸ್ ಆಗುತ್ತೆ. ಈ ರೀತಿ ಎಲ್ಲ ಕೂಡ ಮಾಡ್ಬೋದು ಅವ್ರ ಅನುಭವವನ್ನು ಶೇರ್ ಮಾಡಿದಾಗ. ಅದರಿಂದ ಅವ್ರು ಕಲ್ತು ಇನ್ನು ಮುಂದಕ್ಕೆ ಹೋಗ್ಬೋದು. ನಾನು ಆ ಸೆಂಟ್ರಲ್ಲಿ ಅಷ್ಟಕ್ಕೆ ಬಿಟ್ಟಿಲ್ಲ ನಾನು. ಅವರು ಈಗ ಅವರು ರಿಲ್ಯಾಕ್ಸ್ ಮಾಡೋಕ್ಕೆ ಕೂಡ ರಿಕ್ರಿಯೇಷನ್ ಸೆಂಟರ್ ಕೂಡ ಅಲ್ಲೇ ಮಾಡಿದ್ದೀನಿ ನಾನು. ಕಾರಣ ಏನಂತಂದ್ರೆ ಅವರು ಈಗ ಅಲ್ಲಿ ಒಂದೇ ಒಂದು ಏನಿಲ್ಲ ಅಲ್ಲಿ ಅವರು ಏನು ಬೂಸ್ ಮಾಡೋಂಗಿಲ್ಲ, ಸಿಗರೆಟ್ ಸೇದಂಗಿಲ್ಲ, ಬಾಕಿ ಎಲ್ಲ ಅಲ್ಲಿ ಎಲ್ಲ ಈ ಕಾಫಿ ಟೀ ಏನೇನಿದೆ ಅದೆಲ್ಲ ಅಲ್ಲಿ ಸಿಗುತ್ತೆ. ಅಷ್ಟು ಲಕ್ಸುರಿಯಸ್ ಆಗಿ. ಹೌದು, ಕಂಪಲ್ಸರಿ. ರಿಸರ್ಚ್ ಮಾಡೋರಿಗೆ ಇದು ನನಗಿಲ್ಲ, ನನಗೆ ನಿದ್ದೆ ಬರ್ತಿತ್ತು, ಇಲ್ಲಿ ಕಾಫಿ ಇದ್ದಿದ್ರೆ ಟೀ ಇದ್ದಿದ್ರೆ ನಾನು ಹೋಗ್ಬೇಕಾಗಿಲ್ಲ ಅಂತಂದ್ರೆ ಅದು ಕೂಡ ನಾನು ಅಲ್ಲಿ ಮಾಡಿ ಇಟ್ಟಿದ್ದೀನಿ. ಅಂದರೆ ನಾನು ಯಾವಾಗಲೂ ಕೂಡ ಒಂದು ಹೇಳ್ತೀನಿ, ನಾನು ಯಾವಾಗಲೂ ನಾನು ಫೆಸಿಲಿಟೇಟರ್. ಅವ್ರಿಗೆ ಏನು ಬೇಕೋ ಅದನ್ನು ಕೊಡಬೇಕಾಗಿರೋ ನನ್ನ ರೆಸ್ಪಾನ್ಸಿಬಿಲಿಟಿ. ನಾನು ಕೊಟ್ಟಾಗ ಮಾತ್ರ ನಾನು ಅವ್ರನ್ನ ಕ್ವಶನ್ ಮಾಡ್ಬೋದು ಅಂತ ಹೇಳ್ತೀನಿ ನಾನು. ಅಂದರೆ ನನ್ನ ಉದ್ದೇಶ ಏನಂತಂದರೆ ರೇವಾ ಯೂನಿವರ್ಸಿಟಿಯಲ್ಲಿ ಏನೇನು ನಡೆದ್ರೂ ಕೂಡ ಯೂನಿಕ್ ಆಗಿರಬೇಕು. ಆ ಯೂನಿಕ್ನೆಸ್ಸನ್ನು ತರಬೇಕು ಅಂತಂದರೆ ಮಕ್ಕಳಿಗೆ ನಾನು ಎಲ್ಲ ಏನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಆ್ಯಕ್ಚುಲಾಗಿ ನನ್ನ ಫ್ರೆಂಡ್ಸ್ ಕೇಳ್ತಾರೆ, ನಮ್ಮ ಮಕ್ಕಳು ಕೇಳ್ತಾರೆ, ಈಗ ಮೊಮ್ಮಕ್ಕಳು ಕೇಳ್ತಾರೆ, ನೀವು ಯಾಕೆ ಬೆಳಗ್ಗೆ ಇಷ್ಟು ಬೇಗ ಹೋಗಿ ಅಲ್ಲಿ ಇಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಿ, ನೀವು ಆರಾಮಾಗಿ ಅಂದರೆ ಟ್ರಾವೆಲ್ ಮಾಡ್ಕೊಂಡು ಇರ್ಬೋದು ಅಂತಲ್ಲ. ನಾನು ಒಂದೇ ಮಾತು ಹೇಳ್ತೀನಿ ಇಲ್ಲಿ. ನನಗೆ ಬಂದಿರೋದು ಅಂದರೆ ನಾನು ಈಗ ಈ ಎಜುಕೇಷನ್ ಫೀಲ್ಡ್ಗೆ ಬಂದಿರೋದೇ ಅಕಸ್ಮಿತವಾಗಿ ಬಂದಿದ್ದೀನಿ. ಆದರೆ ಬಂದಿದ್ದನ್ನು ನಾನು ಜಸ್ಟಿಸ್ ಮಾಡಬೇಕು. ಜಸ್ಟಿಸ್ ಮಾಡಬೇಕಾದ್ರೆ ಅದಕ್ಕೆ ಒಂದು ದೇವರು ನನಗೆ ಶಕ್ತಿ ಕೊಟ್ಟಿದ್ದಾರೆ. ಇವತ್ತು ನನ್ನ ಹೆಲ್ತ್ ಇರ್ಬೋದು ಅಥವಾ ಎನರ್ಜಿ ಇರ್ಬೋದು, ಏನೇ ಇರಲಿ ಅದು ನಂದಂತ ಅಂದ್ಕೊಳ್ಳಲ್ಲ ನಾನು. ನಾನು ಇದನ್ನೆಲ್ಲ ನನ್ನ ಟೈಮನ್ನಾಗಲಿ ನನ್ನ ಹೆಲ್ತನ್ನಾಗಲಿ ನಾನು ವೇಸ್ಟ್ ಮಾಡಬಾರ್ದು ಅಂತ ನನಗೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ದೇವರು ಕೊಟ್ಟಿದ್ದಾರೆ, ಒಂದು ಟಾಸ್ಕ್ ಕೊಟ್ಟಿದ್ದಾರೆ ನನಗೆ ದೇವರು. ಆ ಟಾಸ್ಕನ್ನು ಕಂಪ್ಲೀಟ್ ಮಾಡಬೇಕಾದ್ರೆ ನಾನು ರೆಸ್ಟ್ ತಗೊಳ್ಳೋಂಗಿಲ್ಲ, ನಾನು ಮಾಡಬೇಕು. ಅದು ಮಕ್ಕಳಿಗೆ ಉಪಯೋಗ ಆಗಬೇಕು. ಮಕ್ಕಳಿಗೆ ಉಪಯೋಗ ಆಗುತ್ತೆ ಅಂದರೆ ಸೊಸೈಟಿಗೆ ಉಪಯೋಗ ಆಗುತ್ತೆ. ನಾವು ಇದನ್ನು ಹೇಳ್ತಾ ಇದ್ದೀವಿ, ನಾವು ಸೋಷಿಯಲ್ ಇಂಪ್ಯಾಕ್ಟ್ ಯೂನಿವರ್ಸಿಟಿ ಅಂತ ಕೂಡ ಕರಿತೀವಿ. ಸೋಷಿಯಲ್ ಇಂಪ್ಯಾಕ್ಟ್ ಯೂನಿವರ್ಸಿಟಿ ಅಂತ ಹೆಸರಿಟ್ಕೊಂಡ್ರೆ ಸಾಲದು. ನಾವು ಏನು ಮಾಡ್ತಿದ್ವಿ, ಸೊಸೈಟಿಗೆ ಏನು ಹೊಸದಾಗಿ ಸೊಸೈಟಿಗೆ ನಾವು ಪುಷ್ ಮಾಡ್ತಾಯಿದ್ವಿ. ಯಾರ ಮುಖಾಂತರ ಪುಷ್ ಮಾಡಬೇಕು? ಸ್ಟೂಡೆಂಟ್ಸ್ ಮುಖಾಂತರ. ಅದನ್ನೆಲ್ಲ ಮಾಡಬೇಕಾದ್ರೆ ನಾವು ಇದರಲ್ಲಿ ಆ ಸೋಷಿಯಲ್ ಇಂಪ್ಯಾಕ್ಟನ್ನು ತರಬೇಕು ಅಂತಂದರೆ ಮಕ್ಕಳಲ್ಲಿ ಆ ಸೊಸೈಟಿ ಮೇಲೆ ಕಾಳಜಿ ಬರಬೇಕು. ಸೊಸೈಟಿ ಅಂದರೆ ಏನಂತ ಗೊತ್ತಾಗಬೇಕು. ಅದಕ್ಕೇನೆ ಕೆಲವು ಕೋರ್ಸಸ್ ನಾವು ಈ ಆರ್ಟ್ಸ್ ಆ್ಯಂಡ್ ಹ್ಯುಮ್ಯಾನಿಟೀಸ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಈಗ ನೀವು ನಿಮ್ಮಲ್ಲಿ ಡ್ಯಾನ್ಸ್ ಇದೆ, ಮ್ಯೂಸಿಕ್ ಇದೆ ಅಂತ ಅಂದ್ರಿ, ಇದು ಕೂಡ ಒನ್ ಆಫ್ ದಟ್. ಇದು ಅಂದರೆ ನಮ್ಮ ಕಲ್ಚರ್ ಯಾವ ರೀತಿ ಇದೆ, ಹೌದು, ಅದನ್ನು ಕೂಡ ಪಾರ್ಟ್ ಆಫ್ ದಟ್. ಹಂಗೆ ಮಾಡಿನೇ ನಾನು ಇದನ್ನೆಲ್ಲ ಸೋಷಿಯಲ್ ಇಂಪ್ಯಾಕ್ಟ್ ಯೂನಿವರ್ಸಿಟಿ, ಮಲ್ಟಿ ಡಿಸಿಪ್ಲಿನರಿ ಯೂನಿವರ್ಸಿಟಿ, ಆಮೇಲೆ ರಿಸರ್ಚ್ ಓರಿಯೆಂಟೆಡ್ ಯೂನಿವರ್ಸಿಟಿ, ಗ್ಲೋಬಲ್ ಯೂನಿವರ್ಸಿಟಿ ಅಂತ ನಾನು ಯಾಕೆ ಹೇಳ್ತೇನೆ ಅಂದರೆ, ನಾವು ಬಿಯಾಂಡ್ ಬೌಂಡ್ರೀಸ್, ನಮ್ಮ ದೇಶ ಬಿಟ್ಟು ಹೊರಗಿನ ದೇಶಗಳಲ್ಲಿ ಏನು ನಡೀತಿದೆ, ನಮ್ಮ ಮಕ್ಕಳಿಗೆ ಹೊರಗಿನ ದೇಶದಲ್ಲಿ ನಡೀತಿರೋದನ್ನು ನಾವು ಪರಿಚಯ ಮಾಡಿಕೊಡ್ಬೇಕಂತಂದರೆ ಅದಕ್ಕೆ ಏನೋ ಅವರು ಯೂಟ್ಯೂಬಲ್ಲಿ ನೋಡೋ ಅಥವಾ ಯಾರಿಂದ ಕಲ್ತೋ ಅಲ್ಲ, ಅದಕ್ಕೊಂದು ಸೆಂಟ್ರ್ ಕ್ರಿಯೇಟ್ ಮಾಡಬೇಕು, ಇಲ್ಲೊಂದು ಅಂಥದ್ದು ಕೋರ್ಸ್ಗಳು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ನಾನು ಇಲ್ಲಿ ಇದನ್ನು ಕ್ರಿಯೇಟ್ ಮಾಡಿದೆ. ನನಸಾಗಲಿ ಅಂತ ನಾನು ಆಶಿಸ್ತೀನಿ. ಸರ್, ಇಷ್ಟೆಲ್ಲ ಕೇಳಿಸ್ಕೊಳ್ತಿದ್ರೆ ಬೀಯಿಂಗ್ ಅ ನ್ಯೂಸ್ ಆ್ಯಂಕರ್ ನನಗನ್ಸೋದು, ಯಾವುದೋ ಒಂದು ಊರಿನ ಬಗ್ಗೆ ಮಾತಾಡುವಾಗ, ಡಿಸ್ಟ್ರಿಕ್ಟ್ ಬಗ್ಗೆ ಮಾತಾಡುವಾಗ, ಸ್ಟೇಟ್ ಬಗ್ಗೆ ಮಾತಾಡುವಾಗ ಡೆವಲಪ್ಮೆಂಟ್ ಅಂತ ಹೇಳ್ಕೊಳ್ತಾನೆ ಇರ್ತೀವಿ ಸರ್. ಆ್ಯಕ್ಚುಲಿ ರೇವಾಗ್ ಬಂದ ನಂತರ ಡೆವಲಪ್ಮೆಂಟ್ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಒಂದು ಡೆವಲಪ್ಮೆಂಟ್ ಅಂದರೆ ನೀವು ಹೇಳ್ದಂಗೆ ಒಂದು ಕಟ್ಟಡ ಕಟ್ಟೋದು, ಲೈಬ್ರರಿ ಇರೋದು, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರೋದು ಅಷ್ಟೇ ಅಲ್ಲ, ಅದನ್ನು ಮತ್ತೆ ಹೆಂಗೆ ಡೆವಲಪ್ ಮಾಡಬೇಕು ಅಂತ ಹೋಗೋದು. ಈ ಪರಿಕಲ್ಪನೆ ನಮ್ಮ ದೇಶದಲ್ಲಿ ಬಂದುಬಿಟ್ರೆ ನಮ್ಮ ದೇಶ ಎಲ್ಲೋ ಹೋಗುತ್ತೆ ಅಂತ ನನಗೆ ಅನಿಸುತ್ತೆ. ಇನ್ಫ್ಯಾಕ್ಟ್ ನಾವು ಗ್ಲೋಬಲ್ ಬಗ್ಗೆ ಮಾತಾಡ್ತಾ ಇರುವಾಗ ಗ್ಲೋಬಲಿ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ತುಂಬ ಶರವೇಗದಲ್ಲಿ ಮುನ್ನುಗ್ತಾ ಇದೆ. ಸೊ ಒಂದು ಸಣ್ಣ ಯಾರಿಗೋ ಒಬ್ಬ
ಪೇಷಂಟಿಗೇನೋ ಪ್ರಾಬ್ಲಮ್ ಆಗಿದೆ ಅಂತ ಅಂದಾಗ, ಅಥವಾ ಅವರಿಗೇನೋ ಇನ್ಸ್ಟ್ರೂಮೆಂಟ್ ಬೇಕು, ಇಕ್ವಿಪ್ಮೆಂಟ್ ಬೇಕು ಅಂತ ಅಂದಾಗ ಅಲ್ಲಿಂದ ಹಿಡ್ಕೊಂಡು, ನಮ್ಮ ವಿಷನ್ ಸರಿ ಇಲ್ಲ ಅಂತಂದಾಗ ಅಲ್ಲಿಂದ ಹಿಡ್ಕೊಂಡು, ಫೋನಲ್ಲಂತೂ ಯಾವಾಗಲೂ ಬಂದು ಸೇರ್ಕೊಂಡ್ಬಿಟ್ಟಿದೆ. ವಾಚ್ ಆಗಿರ್ಬೋದು, ಸ್ಮಾರ್ಟ್ ಹೋಮ್ ಆಗಿರ್ಬೋದು, ಎವ್ರಿವೇರ್, ವೆದರ್ ಇಟ್ ಈಸ್ ಎಜುಕೇಷನ್, ವೆದರ್ ಇಟ್ ಈಸ್ ಹೆಲ್ತ್, ವೆದರ್ ಇಟ್ ಈಸ್ ಡೆವಲಪ್ಮೆಂಟ್, ಎಲ್ಲ ಕಡೆನೂ ನಾವು ಎ ಐ ನೋಡ್ತಿದ್ದೀವಿ. ಇನ್ಫ್ಯಾಕ್ಟ್ ಇದು ಎ ಐ ಜಮಾನ ಅಂತ ನಾವು ಕರಿತೀವಿ. ಸೊ ಈ ಎ ಐ ಜಮಾನಾಗೆ ಸೊ ನಮ್ಮ ರೇವಾ ಕೊಡುಗೆ ಏನು, ಹೇಗೆ? ಎ ಐ ಫಸ್ಟ್ ಯೂನಿವರ್ಸಿಟಿ, ರೇವಾ ಎ ಐ ಫಸ್ಟ್ ಅಂತ ಹೇಳಿ ನಾವು ಇದು ಮಾಡಿದ್ವಿ. ಅದರದ್ದು ಈ ತಿಂಗಳು 24ನೇ ತಾರೀಕು ನಾವು ಅದ್ರ ಬಗ್ಗೆ ಒಂದು ಆ ವೀಕ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಲ್ಲಿ ಪ್ರೋಗ್ರಾಮ್ಸ್ ನಡೆಯುತ್ತೆ. ಅದ್ರ ಜೊತೆಗೆ ನಾವು ಎ ಐದೇನೆ ನಾವು ಕೋರ್ಸ್ಗಳು ಸ್ಟಾರ್ಟ್ ಮಾಡಿದ್ವಿ. ಈಗ 3 ನಿಶ್ ಪ್ರೋಗ್ರಾಮ್ಸ್ ಈ ವರ್ಷ ನಾವು ಸ್ಟಾರ್ಟ್ ಮಾಡಿದ್ವಿ, ಎ ಐ ರಿಲೇಟೆಡ್, ಮೆಷಿನ್ ಲರ್ನಿಂಗ್ ರಿಲೇಟೆಡ್. ನಾನು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಈಗ ಕೋರ್ಸಸ್ ಬಗ್ಗೆ ಮತ್ತು ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ವಿ ಅಂತ ಮಾತ್ರ ಹೇಳೋಕ್ಕೆ ಸಾಧ್ಯ. ಆದರೆ ನೀವು ಎ ಐ ಬಗ್ಗೆ ಇನ್ನೂ ಪೂರ್ತಿ ತಿಳ್ಕೋಬೇಕಂತಂದರೆ ನಮ್ಮ ವೈಸ್ ಚಾನ್ಸಲರ್ ಎ ಐ ಅವರು ಈ ಟೆಕ್ನಾಲಜಿ ಅಂದರೆ ಎ ಐ ಅಂದರೆ ಭಾರಿ ಇಷ್ಟ ಅವ್ರಿಗೆ. ಆ ಸ್ಪೆಷಲೈಸ್ಡ್ ಅವರು ಈಗ IIT ಮುಂಬೈನವರು. ಅದರಿಂದ ಅವರು ಇದ್ರ ಬಗ್ಗೆ ತುಂಬ ಹೇಳ್ತಾರೆ. ಆದರೆ ನಾನು ಇಲ್ಲಿ ಇಂಟ್ರಡ್ಯೂಸ್ ಅಂತೂ ಮಾಡಿದ್ದೀನಿ. ನಮ್ಮ ಮಕ್ಕಳನ್ನ ಇದನ್ನು ಪುನಃ ಅದರಲ್ಲೂ ಕೂಡ ನಾನು ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗ್ತೇನೆ. ಅಂದರೆ ನಾನು ಒಂದೇ ಒಂದು ಹೇಳ್ತೇನೆ, ಇಲ್ಲಿ ನಮ್ಮ ಮಕ್ಕಳಿಗೆ ಬೇಕಾಗಿರೋದು ಯಾವುದು ಕೂಡ ನಾನು ಕೊರತೆ ಮಾಡಲ್ಲ, ಅಡ್ವಾನ್ಸಾಗೆ ಮಾಡಿಕೊಡ್ತೇನೆ. ಅವರಿಗೆ ಏನೇನು ಆಪರ್ಚುನಿಟೀಸ್ ಕೊಡಿಸ್ಬೋದು ಅದನ್ನೆಲ್ಲ ಕೊಡಿಸ್ತೀನಿ. ಓಕೆ, ರೈಟ್ ಸರ್. ಈ ಕ್ವಶನ್ ಬಿಯಾಂಡ್ ದ ಬಾಕ್ಸ್ ನಾನು ಯಾಕೆ ಕೇಳಿದೆ ಅಂತಂದರೆ, ರೇವಾ ಅಂತಂದರೆ ಬಿಯಾಂಡ್ ದ ಕ್ಯಾಂಪಸ್. ಬಿಕಾಸ್ ನೀವು ಸೋಷಿಯಲಿ ತುಂಬ ಕನ್ಸರ್ನ್ ಇಟ್ಕೊಂಡಿದ್ದೀರಾ, ಸೋಷಿಯಲಿ ತುಂಬ ಯೋಚನೆ ಮಾಡ್ತೀರಾ, ತುಂಬ ಅಪಾರ್ಚುನಿಟೀಸ್ನ ಕ್ರಿಯೇಟ್ ಮಾಡಿಕೊಡ್ತೀರಾ. ಇನ್ಫ್ಯಾಕ್ಟ್ ಪೆಂಡಮಿಕ್ ಟೈಮಲ್ಲಿ ಸ್ಯಾನಿಟೈಸರಿಂದ ಹಿಡಿದು ಇಲ್ಲಿ ವೆಂಟಿಲೇಟರ್ಸಿಂದ ಹಿಡಿದು ನಿಮ್ಮ ಸ್ಟೂಡೆಂಟ್ಸೇ ಮಾಡಿರೋದನ್ನು ನಾನು ನೋಡಿದ್ದೀನಿ, ನಾನು ಐ ವಿಟ್ನೆಸ್ ಕೂಡ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಕ್ಕೆ. ಕೊನೆಯದಾಗಿ ನೀವೇನಾದರೂ ಹೇಳೋದಾದರೆ? ನಾನು ಈಗ ನ್ಯೂಸ್ ಫಸ್ಟ್ ಹೇಳಬೇಕು. ಈಗ ನೀವು 7 ವರ್ಷದಿಂದ ಇಲ್ಲಿ ಬರ್ತಿದ್ದೀರಿ, ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ. ಈ ರೀತಿ ನನಗೆ ಮೀಡಿಯಾ, ವೆದರ್ ಇಸ್ ಎಲೆಕ್ಟ್ರಾನಿಕ್ ಮೀಡಿಯಾ, TV ಚಾನಲ್ಸು ಅಥವಾ ಪ್ರಿಂಟ್ ಮೀಡಿಯಾ ಕೂಡ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಈ ಸಪೋರ್ಟ್ ಮಾಡೋ ಜೊತೆಗೆ ಈಗ ಡೆವಲಪ್ಮೆಂಟ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತೀವಲ್ಲ, ಈಗ ನನ್ನ ಪ್ರಕಾರ ಇದನ್ನು ತಲುಪಬೇಕು. ಈಗ ನಾನು ಹೇಳ್ತಿರೋದು, ಈಗ ನಾನು ಮಾತಾಡಿದ್ದೆಲ್ಲ ನಾನು ಈಗ ನ್ಯೂಸ್ ಫಸ್ಟ್ಗೆ ಇಷ್ಟು ಮಾತಾಡಿದ್ದೀನಿ ಅಂದ್ಕೊಳ್ಳಿ. ಇದನ್ನೇ ನೀವು ಕೂಡ ಇಟ್ಕೊಂಡು ಅಲ್ಲಿ ಯಾರು ರೂಲ್ಸು ರೆಗ್ಯುಲೇಷನ್ಸ್ ಮಾಡ್ತಾರೆ ಅವರು ಕೂಡ, ಅಂದರೆ ಎಲ್ಲರನ್ನೂ ಒಂದೇ ಬಕೆಟಲ್ಲಿ ಹಾಕಿ ಇದು ಮಾಡಿದ್ರೆ ನಾವು ಹೆಂಗೆ ಮಾಡೋಕ್ಕಾಗತ್ತೆ? ನಮಗೆ ಕೂಡ ಯಾವ ಯೂನಿವರ್ಸಿಟಿ, ಯಾವ ಇನ್ಸ್ಟಿಟ್ಯೂಟು ನಿಜವಾಗಲೂ ಏನು ಬೇಕೋ ಅದನ್ನು ಮಾಡ್ತಿದ್ದಾರೆ. ಅವ್ರು ನಿಜವಾಗಲೂ ಒಳ್ಳೆ ಅಂದರೆ ಎಜುಕೇಷನ್ ಕೊಡ್ತಿದ್ದಾರೆ ಅಂದಮೇಲೆ ಅದಕ್ಕೆ ತಕ್ಕಂಗೆ ನಮಗೆ ಒಂದು ಫ್ರೀಡಮ್ಮು ಇವೆಲ್ಲ ಕೊಡಬೇಕಾಗತ್ತೆ. ನಮ್ಮನ್ನು ಮೋಟಿವೇಟ್ ಮಾಡಬೇಕು ಅಲ್ವಾ? ಆ ಮೋಟಿವೇಶನ್ ಇಲ್ಲದೆ ನಮಗೂ ಕಷ್ಟ ಆಗ್ಬಿಡುತ್ತೆ. ವಿ ಆರ್ ಆಲ್ವೇಸ್ ದೇರ್ ಫಾರ್ ಯು, ರೇವಾ, ಆ್ಯಂಡ್ ಮೋಟಿವೇಶನ್ ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೀವು ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.